ನಮಸ್ಕಾರ ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಪ್ರಸಕ್ತ ಫಿಫಾ ವರ್ಲ್ಡ್ ಕಪ್ ಟೂರ್ನಿ ರೋಚಕ ಘಟ್ಟವನ್ನು ತಲುಪಿದೆ. ಅಂತಿಮ 16ರ ಹಂತದ ಪಂದ್ಯಗಳು ಅಭಿಮಾನಿಗಳಿಗೆ ಭರಪೂರ ಮನರಂಜನೆಯನ್ನು ಕೊಡ್ತಾ ಇದ್ದು, ಪ್ರತಿ ಪಂದ್ಯದಲ್ಲೂ ತೀವ್ರ ಪೈಪೋಟಿ ಕಂಡು ಬರ್ತಾ ಇದೆ. ಇದೇ ವೇಳೆ ಫುಟ್ಬಾಲ್ ಲೋಕದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದೇ ವಯಾಗ್ರಾ ಮಾತ್ರೆ. ಸ್ನೇಹಿತರೆ, ಸಾಮಾನ್ಯವಾಗಿ ವಯಾಗ್ರಾ ಅಂದ ತಕ್ಷಣ ಹೆಚ್ಚಿನವರಿಗೆ ನೆನಪಾಗೋದೇ ಪುರುಷರ ಲೈಂಗಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಒಂದು ಔಷಧಿ ಅಂತ. ಆದರೆ ಈಗ ಅದೇ ಮಾತ್ರೆ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿಗಳ ಪ್ರಕಾರ ಇಂಗ್ಲೆಂಡ್ ತಂಡದ ಕೆಲ ಆಟಗಾರರು ತಮ್ಮ ದೈಹಿಕ ಸಾಮರ್ಥ್ಯ, ಅದರಲ್ಲೂ ವಿಶೇಷವಾಗಿ ಆಮ್ಲಜನಕದ ಬಳಕೆಯ ಸಾಮರ್ಥ್ಯ ಅಥವಾ ಉಸಿರಾಟದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಉದ್ದೇಶದಿಂದ ವಯಾಗ್ರಾ ಮಾತ್ರೆಯನ್ನು ಬಳಸಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ. ಆದರೆ ಈ ಮಾಹಿತಿಯನ್ನು ಇಂಗ್ಲೆಂಡ್ ಫುಟ್ಬಾಲ್ ತಂಡವಾಗಲಿ ಅಥವಾ ಫಿಫಾ ಅಧಿಕೃತವಾಗಿ ಇಲ್ಲಿ ತನಕ ಎಲ್ಲಿಯೂ ಕೂಡ ದೃಢಪಡಿಸಿಲ್ಲ. ಆದ್ದರಿಂದ ಈ ವರದಿಗಳನ್ನು ಅಧಿಕೃತ ಮಾಹಿತಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಚರ್ಚೆ ಅಂತೂ ನಡೀತಾ ಇದೆ. ಈಗ ಪ್ರಶ್ನೆ ಏನು ಅಂತಂದರೆ, ವಯಾಗ್ರಾ ಅನ್ನುವಂತಹ ಔಷಧಿ ಕ್ರೀಡಾಪಟುಗಳಿಗೆ ಯಾವುದಾದ್ರೂ ಪ್ರಯೋಜನವನ್ನು ಕೊಡುತ್ತಾ? ಇದು ನಿಜವಾಗಿಯೂ ಶ್ವಾಸಕೋಶದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತಾ? ಒಂದು ವೇಳೆ ಆಟಗಾರರು ಇದನ್ನು ಬಳಸಿದ್ರೆ ಅದು ಡೋಪಿಂಗ್ ನಿಯಮದ ಉಲ್ಲಂಘನೆ ಆಗಲ್ವಾ ಅನ್ನುವಂಥದ್ದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಮೊದಲು ಈ ವಯಾಗ್ರಾ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಯಾಗ್ರಾದ ಮೂಲ ಹೆಸರು ಸಿಲ್ಡೆನಾಫಿಲ್. ಈ ಔಷಧಿಯನ್ನು ಮೊದಲಿಗೆ ಲೈಂಗಿಕ ಸಮಸ್ಯೆಗಾಗಿ ಅಭಿವೃದ್ಧಿಪಡಿಸಿದ್ದಲ್ಲ. ಆರಂಭದಲ್ಲಿ ಹೃದಯ ಮತ್ತು ರಕ್ತನಾಳಗಳಿಗೆ ಸಂಬಂಧಿಸಿದಂತಹ ಕೆಲ ಕಾಯಿಲೆಗಳ ಚಿಕಿತ್ಸೆಗೆ ಸಂಶೋಧನೆಯನ್ನು ನಡೆಸಲಾಗ್ತಾ ಇತ್ತು. ನಂತರ ಇದರ ಮತ್ತೊಂದು ಪರಿಣಾಮ ಕಂಡುಬಂದ ಕಾರಣ ಪುರುಷರಲ್ಲಿ ಎರೆಕ್ಷನ್ ಕೊರತೆ ಸಮಸ್ಯೆಗೆ ಚಿಕಿತ್ಸೆ ನೀಡುವಂತಹ ಔಷಧಿಯಾಗಿ ಜಗತ್ತಿನಾದ್ಯಂತ ಇದನ್ನು ಬಳಸಲಾಯಿತು. ಆದರೆ ಇದಕ್ಕೆ ಇನ್ನೊಂದು ವೈದ್ಯಕೀಯ ಬಳಕೆಯೂ ಇದೆ. ಕೆಲವು ಸಂದರ್ಭಗಳಲ್ಲಿ ವೈದ್ಯರು ಪಲ್ಮನರಿ ಆರ್ಟೀರಿಯಲ್ ಹೈಪರ್ ಟೆನ್ಷನ್ ಅಂದರೆ ಶ್ವಾಸಕೋಶದ ರಕ್ತನಾಳಗಳಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ರೋಗಿಗಳಿಗೆ ಇದೇ ಸಿಲ್ಡೆನಾಫಿಲ್ ಔಷಧಿಯನ್ನು ಸೂಚಿಸ್ತಾರೆ. ಇದರ ಉದ್ದೇಶ ಶ್ವಾಸಕೋಶದ ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತ ಸಂಚಾರವನ್ನು ಸುಧಾರಿಸೋದು. ಇಲ್ಲಿಂದಲೇ ಕ್ರೀಡಾ ಲೋಕದಲ್ಲಿ ಒಂದು ಪ್ರಶ್ನೆ ಹುಡ್ಕೊಳ್ಳೋದಕ್ಕೆ ಶುರುವಾಯಿತು. ಒಂದು ವೇಳೆ ಈ ಒಂದು ಔಷಧಿ ರಕ್ತ ಸಂಚಾರವನ್ನು ಸುಧಾರಿಸುತ್ತೆ ಅಂತಾದರೆ ಕ್ರೀಡಾಪಟುಗಳ ಪ್ರದರ್ಶನಕ್ಕೂ ಕೂಡ ಇದು ಸಹಾಯ ಮಾಡ್ಬೋದಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಶುರುವಾಯಿತು. ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಕಳೆದ ಕೆಲವು ವರ್ಷಗಳಲ್ಲಿ ಕೆಲವು ವೈಜ್ಞಾನಿಕ ಅಧ್ಯಯನಗಳು ನಡೀತಾನೆ ಬಂದಿವೆ. ಕೆಲವು ಸಂಶೋಧನೆಗಳಲ್ಲಿ ವಿಶೇಷವಾಗಿ ಎತ್ತರದ ಪ್ರದೇಶಗಳಲ್ಲಿ ಅಂದರೆ ಸಮುದ್ರ ಮಟ್ಟಕ್ಕಿಂತ ತುಂಬ ಎತ್ತರದ ಸ್ಥಳಗಳಲ್ಲಿ ಸ್ಪರ್ಧಿಸುವಂತಹ ಕ್ರೀಡಾಪಟುಗಳ ಮೇಲೆ ಇದರ ಪರಿಣಾಮವನ್ನು ಪರೀಕ್ಷಿಸಲಾಗಿದೆ. ಎತ್ತರದ ಪ್ರದೇಶಗಳ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರೋದ್ರಿಂದನೇ ದೇಹಕ್ಕೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಿಲ್ಡೆನಾಫಿಲ್ ಕೆಲವರಿಗೆ ಉಸಿರಾಟಕ್ಕೆ ಅನುಕೂಲವನ್ನು ಕೊಟ್ಟಿರಬಹುದು ಅನ್ನುವಂತಹ ಸೂಚನೆಗಳು ಕೆಲ ಅಧ್ಯಯನಗಳಲ್ಲಿ ಕಂಡುಬಂದಿವೆ. ಆದರೆ ಎಲ್ಲ ಅಧ್ಯಯನಗಳು ಒಂದೇ ರೀತಿಯ ಫಲಿತಾಂಶವನ್ನು ಕೊಟ್ಟಿಲ್ಲ. ಅನೇಕ ಸಂಶೋಧನೆಗಳು ಆರೋಗ್ಯವಂತ ಕ್ರೀಡಾಪಟುಗಳಲ್ಲಿ ಈ ಔಷಧಿ ಬಳಸೋದ್ರಿಂದ ಗಮನಾರ್ಹವಾಗಿ ಪ್ರದರ್ಶನ ಹೆಚ್ಚುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದ ಸಾಕ್ಷ್ಯ ಇಲ್ಲ ಅಂತ ಹೇಳಿವೆ. ಅಂದರೆ ವಯಾಗ್ರಾ ಮಾತ್ರೆಯನ್ನು ಸೇವಿಸಿದರೆ ಆಟಗಾರನ ವೇಗ ಹೆಚ್ಚುತ್ತೆ ಅಥವಾ ಹೆಚ್ಚು ಗೋಲ್ ಹೊಡಿಬಹುದು ಅಥವಾ ಹೆಚ್ಚು ಸಮಯ ಆಯಾಸವಾಗದೆ ಆಡಬಹುದು ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ. ಸೊ ಈ ವಯಾಗ್ರಾ ಮಾತ್ರೆ ಆಟದ ಮೈದಾನದಲ್ಲಿ ವರ್ಕ್ ಆಗಲ್ಲ, ರೂಮಲ್ಲಿ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಕ್ರೀಡಾ ವೈದ್ಯಕೀಯ ತಜ್ಞರು ಯಾವುದೇ ಔಷಧಿಯನ್ನು ವೈದ್ಯರ ಸಲಹೆ ಇಲ್ಲದೇ ಕೇವಲ ಪ್ರದರ್ಶನ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಇದನ್ನು ಬಳಸಲೇಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಿದ್ರೂ ಕೂಡ ಈಗ ವರ್ಲ್ಡ್ ಕಪ್ ಅಂಗಣದಲ್ಲಿ ವಯಾಗ್ರಾ ಸದ್ದು ಮಾಡ್ತಾ ಇದೆ. ಮೆಕ್ಸಿಕೋ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇಂಗ್ಲೆಂಡ್ ಆಟಗಾರರು ಈ ಎನರ್ಜಿ ಪಿಲ್ಲನ್ನು ಬಳಸ್ತಾರೆ ಅನ್ನುವಂತಹ ಗುಮಾನಿ ಎದ್ದಿದೆ. ಇದೇ ರೀತಿಯ ವಿಶ್ವಕಪ್ ಕುರಿತಾದ ಮತ್ತಷ್ಟು ಕುತೂಹಲಕಾರಿ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಈಗಲೇ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಧನ್ಯವಾದ.